ಸರೋಜಮ್ಮ ದೇವಸ್ಥಾನದಲ್ಲಿ ಹೊರಗಡೆ ಅಳ್ತಾ ನಿಂತಿದ್ರು. ಅದನ್ನು ಪೂಜಾರಿಯವರು ಗಮನಿಸಿದ್ರು. ಸರೋಜಮ್ಮ ಯಾಕೆ ಗಳಿತಿದ್ರಿ? ಅಯ್ಯೋ ಪೂಜಾರ್ರೆ, ನಾನು ಯಾವ ಜನ್ಮದಲ್ಲಿ ತಪ್ಪು ಮಾಡಿದ್ನೋ, ಈ ಜನ್ಮದಲ್ಲಿ ನನ್ನ ಸೊಸೆಯರು ನನ್ನ ಜೀವ ತಿಂತಾ ಇದಾರೆ. ಗೂಡಿಲಿದ್ದಾರೆ, ಎಲ್ಲರೂ ನಿಮ್ ನೋಡ್ತಿದ್ದಾರೆ. ಸುಮ್ನಿರಿ, ಹೋಗ್ಲಿ ನೀವು ಮನೆಗೆ ಹೋಗಿ ನಿಮ್ ಸೊಸೆಂದ್ರಿ ಬುದ್ಧಿ ಹೇಳಿ. ನನ್ನ ಕಷ್ಟ ನಿಮ್ಗೆ ಅರ್ಥ ಆಗಲ್ಲ ಪೂಜಾರ್ರೆ, ಅವ್ರು ನನ್ನ ಮಾತೇ ಕೇಳಲ್ಲ. ಸರೋಜಮ್ಮ ಕಣ್ಣೀರು ಒರೆಸ್ಕೊಂಡು ಮನೆಗೆ ಹೊರಟ್ರು. ಅಡಿಗೆ ಮನೆಯಲ್ಲಿರೋ ಒಂದೇ ಗ್ಯಾಸ್ ಮೇಲೆ ದೀಪ ಮತ್ತೆ ವಸಂತ ತಾನ್ ಮೊದಲು ಅಡಿಗೆ ಮಾಡ್ತೀನಿ ಅಂತ ಗಲಾಟೆ ಮಾಡ್ತಿದ್ರು. ಈ ಅಡಿಗೆ ಮನೆ ನಿಂದ ಬಂದಲ್ಲ, ಮರ್ಯಾದಿಂದ ಆಚೆ ಹೋಗು. ನಾನ್ ಮೊದ್ಲು ಅಡಿಗೆ ಮಾಡ್ಬೇಕು, ನನ್ ಗಂಡಿ ನಾನ್ ಮೊದ್ಲು ಉಪ್ಪಿಟ್ಟು ಮಾಡ್ಕೊಡ್ಬೇಕು. ನಾ ದೊಡ್ಡ ಸೊಸೆ, ನನಗ್ ಮೊದ್ಲು ಬಿಡು, ನೀನ್ ಆಮೇಲೆ ಮಾಡ್ಕೊ, ನಾನೇ ಆ ಕಡೆ ಹೋಗ್ಲಿ. ಯಾಕಮ್ಮ ಹೀಗ್ ಜಗಳ ಮಾಡ್ತೀರಾ? ಇರೋದು ಒಂದೇ ಗ್ಯಾಸ್ ಸ್ಟವ್, ಬೇಕಿದ್ರೆ ಯಾರಾದ್ರೂ ಒಬ್ರು ಹೊರಗಿರೋ ಸೌದೆ ಒಲೆ ಮೇಲೆ ಅಡಿಗೆ ಮಾಡಿ. ಏನತ್ತೆ, ನಾವ್ ಸೌದೆ ಒಲೆ ಎಲ್ಲ ಹಾಕ್ಲಿಕ್ಕಾಗಲ್ಲ, ನೀವೇ ಬೇಕಾದ್ರೆ ಹಚ್ಕೊಳ್ಳಿ. ಮನೆ ಹೊರಗಡೆ ಕೂಡ ಅವ್ರ ಜಗಳ ಮುಂದುವರಿಯಿತು. ಪಕ್ಕದ ಮನೆಯವರು ಬಂದ್ರು. ಏನಮ್ಮ ಇದು, ಯಾವಾಗ್ಲೂ ನಿಮ್ ಮನೆಯಿಂದ ಜಗಳನೇ ಕೇಳತ್ತಲ್ಲ, ಸ್ವಲ್ಪ ಶಾಂತವಾಗಿರಿ. ಹೇ ಪವಿತ್ರ, ನಿನ್ ಕೆಲ್ಸ ನೀ ನೋಡ್ಕೊ, ನಮ್ಮನೆ ವಿಚಾರಕ್ ನೀ ಬರ್ಬೇಡ, ಹೋಗಿಲ್ಲಿಂದ. ಪವಿತ್ರ ಅವಮಾನಗೊಂಡು ಹೊರಟೋದ್ಲು. ಅದನ್ನು ಸರೋಜಮ್ಮ ಅಸಹಾಯಕತೆಯಿಂದ ನೋಡ್ತಾ ನಿಂತ್ಲು. ಸಂಜೆ ಅವ್ರ ಗಂಡಂದ್ರು ಕೆಲಸದಿಂದ ಹಿಂದಿರುಗಿದ್ರು. ಆಗ ಸರೋಜಮ್ಮ ಅವ್ರ ಬಳಿ ದೂರ ಹೇಳಿದ್ಲು. ಮಕ್ಳೇ, ನನ್ನ ಕೈಯಲ್ಲಿ ಇವ್ರ ಕಾಟ ತಡಿಲಿಕ್ಕೆ ಆಗ್ತಿಲ್ಲ. ಊರ್ ಜನರೆಲ್ಲ ನಗುತ್ತಿದ್ದಾರೆ, ನೀವಾದ್ರೂ ನಿಮ್ಮ ಹೆಂಡತಿಗೆ ಬುದ್ಧಿ ಹೇಳಿ, ಇಲ್ಲಾಂದ್ರೆ ನಾ ಈ ಮನೆ ಬಿಟ್ಟು ಹೋಗ್ತೀನಿ. ಅಮ್ಮ ಅಳ್ಬೇಡ, ಇವತ್ತವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀವಿ. ರೂಮ್ನೊಳಗಿಂದ ಗಂಡಂದ್ರು ಹೆಂಡತಿರಿಬ್ರಿಗೂ ಬೈಯೋ ಶಬ್ದ ಕೇಳಿಸ್ತು. ಮರ್ದಿನ ಬೆಳಗ್ಗೆ ಸೊಸೆಂದ್ರಿಬ್ರು ಸರೋಜಮ್ಮನ ಬಳಿ ಬಂದು, ಕ್ಷಮಿಸಿ ಅತ್ತೆ, ನಾವ್ ಇನ್ಮೇಲೆ ಜಗಳ ಮಾಡಲ್ಲ. ಹೌದತ್ತೆ, ನಾವಿನ್ ಒಟ್ಟಾಗಿರ್ತೀವಿ. ಸರಿ ಕಣ್ರಮ್ಮ, ನಂಗಿಷ್ಟೇ ಸಾಕು, ಎಲ್ರು ಖುಷಿಯಿಂದಿರಿ. ಸರೋಜಮ್ಮ ದೇವಸ್ಥಾನಕ್ಕೆ ಹೊರಡ್ಲು. ಸೊಸೆಂದ್ರು ಇಲ್ಲಿಗೂ ಬಂದಿದ್ರು, ಇಲ್ಲಿ ಬಂದು ಜಗಳ ಮಾಡಿದ್ರು. ನನ್ನ ಹೆಸರಲ್ಲಿ ಅರ್ಚನೆ ಮಾಡು, ನನ್ನ ಹೆಸರಲ್ಲಿ ಅರ್ಚನೆ ಮಾಡು ಅಂತ ಕಿತ್ತಾಡ್ತಿದ್ರು. ದಯವಿಟ್ಟು ಅವ್ರನ್ನ ಇಲ್ಲಿ ಕಳಿಸ್ಬೇಡಿ. ನೋಡಿದ್ರೆ ಸರೋಜಮ್ಮ, ಶಾಂತಿ ಇಲ್ಲದೆ ಇರೋ ಕಡೆ ನಾವೇ ಇರಬಾರ್ದು. ಅಯ್ಯೋ, ಇವ್ರು ತಿದ್ದಲ್ಲ, ಇವ್ರಿಗೆ ಎಷ್ಟು ಹೇಳಿದ್ರು ಅಷ್ಟೇ. ಮತ್ತೆ ಮನೆಗೆ ಬರೋವಷ್ಟರಲ್ಲಿ ಸೊಸೆಂದ್ರು ಬೀದಿನಲ್ಲಿ ಜುಟ್ಟಿಡ್ ಜಗಳ ಆಡೋದನ್ನ ಸರೋಜಮ್ಮ ನೋಡಿದ್ರು. ಸರೋಜಮ್ಮ ಆಳವಾಗಿ ಯೋಚನೆ ಮಾಡಿ ಒಂದ್ ನಿರ್ಧಾರಕ್ಕೆ ಬಂದ್ರು. ಸೊಸೆಂದ್ರು ಜಗಳ ಮುಗಿಸಿ ಮನೆಗೆ ಬಂದ್ರು. ಅದ್ರಲ್ಲಿ ಅತ್ತೆ ಇರಲ್ಲ, ಒಂದ್ ಪತ್ರ ಸಿಗತ್ತೆ. ನನ್ನ ಪ್ರೀತಿಯ ಸೊಸೆಂದ್ರೆ, ಈ ಮನೆಯಲ್ಲಿ ನನಗೆ ನೆಮ್ಮದಿ ಇಲ್ಲ. ನಿಮ್ ಜಗಳ ನೋಡಿ ನನಗೆ ಸಾಕಾಗಿದೆ. ನಾನು ಶಾಂತಿ ಹುಡುಕೊಂಡು ದೂರ ಹೋಗ್ತಿದ್ದೀನಿ. ನೀವೇ ಇನ್ಮೇಲೆ ಈ ಮನೆ ನೋಡ್ಕೊಳ್ಳಿ. ಮತ್ತೆ ಹೋಗ್ಬಿಟ್ರ, ನಮ್ಮಿಂದ ತಪ್ಪಾಯ್ತು. ನಮಗ್ ದಿಕ್ ಯಾರಿಲ್ಲ ಈಗ. ಮನೆಯಲ್ಲಿ ಶಾಂತಿ ಇದ್ರೆ ಮಾತ್ರ ನೆಮ್ಮದಿ. ಹಿರಿಯಂದ್ರಿಗೆ ಯಾವಾಗ್ಲೂ ಗೌರವ ಕೊಡಬೇಕು. ಕಮಲಾಪುರದಲ್ಲಿ ದೀಪಾಳ ಮನೆ ಇತ್ತು. ಅವಳು ಪ್ರತಿನಿತ್ಯ ಬೆಳಗ್ಗೆ ಬೇಗನೆ ಎದ್ದು ಮನೆ ಕೆಲಸನೆಲ್ಲ ಮಾಡ್ತಿದ್ಲು. ದೀಪಾಳ ಅತ್ತೆ ಸರೋಜಮ್ಮ ಬಡ್ಡಿ ವ್ಯವಹಾರ ಮಾಡ್ತಿದ್ಲು. ಏನಮ್ಮ ಶಾರದಾ, ಪೂರ್ತಿ ಹಣ ತಂದಿದ್ಯೋ ಇಲ್ವೋ? ಬಡ್ಡಿ ಸಮೇತ ಕೊಡ್ಬೇಕು ಅಂತ ಗೊತ್ತಲ್ವಾ ನಿನಗೆ? ಅಕ್ಕ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನನ್ನ ಮಗಳಿಗೆ ಜ್ವರ ಬಂದಿತ್ತು, ಆಸ್ಪತ್ರೆ ಸೇರಿಸ್ಬೇಕಾಯ್ತು. ಅದಕ್ಕೆ ಹಣ ಪೂರ್ತಿ ಖರ್ಚಾಯ್ತು. ಇನ್ನೊಂದು ವಾರ ಸಮಯ ಕೊಡಿ. ಸಮಯನ? ಶಾರದಾ, ನೀ ನನ್ನ ಬಳಿ ಹಣ ತಗೊಂಡಾಗ ಏನ್ ಹೇಳಿದ್ದೆ? 2 ದಿನದಲ್ಲಿ ಪೂರ್ತಿ ಹಣ ವಾಪಸ್ ಕೊಡ್ತೀನಿ ಅಂತ ಹೇಳಿದ್ಯಲ್ವಾ? ಈಗ 1 ವಾರ ಮತ್ ಕೇಳ್ತಿದೀಯಾ? ಅಕ್ಕ, ಕಷ್ಟಪಟ್ಟು ದುಡ್ಡು ತಂದು ಕೊಡ್ತೀನಿ. ನೆನ್ಪಿಟ್ಕೋ, ನನ್ ಬಳಿ ಹಣ ತಗೊಂಡ್ರೆ ಸಮಯಕ್ಕೆ ಸರಿಯಾಗಿ ವಾಪಸ್ ಕೊಡ್ಬೇಕು. ಇಲ್ದಿದ್ರೆ ಬಡ್ಡಿ ಅದ್ರ ಮೇಲೆ ಮತ್ತೆ ಬಡ್ಡಿ ಬೀಳತ್ತೆ. ಅತ್ತೆ ಎಷ್ಟು ಕಠೋರವಾಗಿ ಮಾತಾಡ್ತಿದ್ದಾಳೆ. ಈ ಬಡವ್ರ ಕಷ್ಟ ಅವ್ರಿಗೆ ಕಾಣಿಸೋದೇ ಇಲ್ವಾ? ಅಕ್ಕ, ದಯವಿಟ್ಟು ಹೀಗೆ ಮಾಡಬೇಡಿ. ನನ್ನ ಬಳಿ 1 ರೂಪಾಯಿ ಕೂಡ ಇಲ್ಲ. ನನ್ನ ಮಗಳ ಆಸ್ಪತ್ರೆಯಲ್ಲಿದ್ದಾಳೆ. ಪ್ಲೀಸ್. ನೋಡ್ ಶಾರದಾ, ನಿನ್ ಕತೆ ನನಗ್ ಬೇಡ. ಹಣ ತಂದಿದ್ಯೋ ಇಲ್ವೋ? ಇಲ್ಲ ಅಂದ್ರೆ ನಿನ್ ಗೊತ್ತಲ್ವಾ, ನೀನ್ ಸಹಿ ಮಾಡಿರೋ ಈ ಕಾಗದ ನನ್ನ ಹತ್ರ ಇದೆ. ಅಕ್ಕ, ಆ ಕಾಗದಲ್ಲಿ ಸಹಿ ಮಾಡಿದ್ದು ನನ್ನ ಕಷ್ಟಕ್ಕೆ ಅಂತ. ಅದನ್ನ ಇಟ್ಕೊಂಡು ಹೀಗೆ ಮಾಡಬೇಡಿ, ಪ್ಲೀಸ್ ಪ್ಲೀಸ್. ಸಾಲ ತೀರ್ಸಕ್ಕಾಗ್ದಿದ್ದಾಗ ಇಂತಹ ಮಾತು ಬರೋ ಸಹಜ. ಹೋಗು, ಇನ್ 2 ದಿನದಲ್ಲಿ ಪೂರ್ತಿ ಹಣ ತೆಗೆದುಕೊಂಡು ಬಾ. ಇಲ್ಲ ಅಂದ್ರೆ ನಾನೇನ್ ಮಾಡ್ತೀನೋ ಅದಕ್ಕೆಲ್ಲ ನೀನೇ ಜವಾಬ್ದಾರಿ. ಅಕ್ಕ ನಮಸ್ಕಾರ, ನಾನ್ ನಿಮ್ ಬಳಿ 5,000 ರೂಪಾಯಿ ತಗೊಂಡಿದ್ದೆ, ಈಗ ವಾಪಸ್ ಕೊಡೋಕಂತ ಬಂದೆ. ಓಹೋ ರಾಮಣ್ಣ, ಬಾಬಾ, ನೀ ತಗೊಂಡಿರೋದು 5,000 ರೂಪಾಯಿ ಅಲ್ವಾ? ಬಡ್ಡಿ ಸೇರಿಸಿ 5,500 ರೂಪಾಯಿ ಆಗತ್ತೆ. ಏನಕ್ಕ, 500 ರೂಪಾಯಿ ಬಡ್ಡಿನ? ನಿನ್ನೆ ತಾನೇ ಹಣ ತೆಗೆದುಕೊಂಡಿದ್ದು, ಒಂದೇ ದಿನಕ್ಕೆ 500 ರೂಪಾಯಿ ಬಡ್ಡಿನ? ಹೌದು, ನನ್ ಬಡ್ಡಿ ಲೆಕ್ಕನೇ ಹಾಗೆ. ನಿನ್ ಗೊತ್ತಿಲ್ವಾ? ನನ್ ಬಳಿ ಹಣ ತಗೊಂಡ್ರೆ ಜಾಸ್ತಿ ಬಡ್ಡಿ ಇರತ್ತೆ. ನಿನಗೆ ಇಷ್ಟ ಇಲ್ಲ ಅಂದ್ರೆ ಹಣ ವಾಪಸ್ ಕೊಡ್ಬೇಡ. ನಾಳೆ ಅದು 6,000 ರೂಪಾಯಿ ಆಗತ್ತೆ. ನೀ ಸಹಿ ಹಾಕಿರೋ ಪೇಪರ್ ನನ್ನ ಹತ್ರ ಇದೆ. ಸರಿ ಅಕ್ಕ, ತಗೊಳ್ಳಿ. ಇದು ಅನ್ಯಾಯ.
ಅತ್ತೆ ಹೀಗೆ ಜನರನ್ನ ಸುಲಿಗೆ ಮಾಡ್ತಾ ಇದ್ದಾಳೆ. ಏನಾದ್ರೂ ಮಾಡ್ಬೇಕು. ಅದ್ ಏನ್ ಮಾಡ್ಲಿ? ಅತ್ತೆ ಹೀಗೆ ಜನರನ್ನ ಮೋಸ ಮಾಡೋದು ಸರಿಯಲ್ಲ. ಅವ್ರಿಗೊಂದು ಪಾಠ ಕಲಿಸ್ತೀನಿ. ಅವ್ರಿಗೆ ನೇರವಾಗಿ ಹೇಳಿದ್ರೆ ಕೇಳಲ್ಲ. ಏನಾದ್ರೂ ಸಾಕ್ಷಿ ಬೇಕು. ಹಾ, ಅವ್ರಿಗೆ ಗೊತ್ತಾಗದೇ ಇರೋ ಹಾಗೆ ಈ ಮೊಬೈಲ್ ಇಂದ ವಿಡಿಯೋ ಮಾಡ್ತೀನಿ. ಹಾ, ಇದೇ ಸರಿಯಾದ ಜಾಗ. ನಾಳೆ ಸಾಲಗಾರರೊಂದಿಗೆ ಅತ್ತೆ ಮಾತಾಡುವಾಗ ಇಲ್ಲೇ ಮೊಬೈಲ್ ಇಟ್ಟು ರೆಕಾರ್ಡ್ ಮಾಡ್ತೀನಿ. ಆ ವಿಡಿಯೋ ನೋಡಿ ಅವ್ರಿಗೆ ಅವ್ರ ತಪ್ಪು ಅರಿವಾಗೋ ಹಾಗೆ ಮಾಡ್ತೀನಿ. ಬಾಪ ಬಾ. ಅಕ್ಕ ನಮಸ್ಕಾರ. ನನ್ನ ಮಗನ ಶಾಲೆ ಫೀಸ್ ಕಟ್ಲಿ ಸ್ವಲ್ಪ ಹಣ ಬೇಕಿತ್ತು. ಓಹೋ, ನಿನ್ಗೆ ಎಷ್ಟು ಬೇಕಪ್ಪ? ಒಂದ್ 20,000 ರೂಪಾಯಿ ಬೇಕಿತ್ತಕ್ಕ. ಒಂದ್ ತಿಂಗಳಲ್ಲಿ ವಾಪಸ್ ಕೊಡ್ತೀನಿ. 20,000 ಅಲ್ವಾ? ಸರಿ, ಅದನ್ನ ನನ್ನ ಷರತ್ತುಗಳನ್ನ ನೀನ್ ಸರಿಯಾಗಿ ನೆನ್ಪಿಟ್ಕೋ. ಬಡ್ಡಿ ಜಾಸ್ತಿ ಇರತ್ತೆ, ಮತ್ತೆ ಸಮಯಕ್ಕೆ ಸರಿಯಾಗಿ ವಾಪಸ್ ಕೊಡ್ಬೇಕು. ಇಲ್ಲ ಅಂದ್ರೆ ಬಡ್ಡಿ ಮೇಲೆ ಬಡ್ಡಿ ಹಾಕ್ತೀನಿ ನಾನು. ಸರಿ ಅಕ್ಕ. ಈ ಪೇಪರ್ ಮೇಲೆ ಸೈನ್ ಮಾಡು. ಖಾಲಿ ಕಾಗ್ದಕ್ಕ? ಅದೆಲ್ಲ ಯಾಕಕ್ಕ? ನೋಡಪ್ಪ, ನನ್ನ ವ್ಯಾಪಾರನೇ ಹೀಗೆ. ನಮ್ಗೆ ಮೇಲೆ ನಡೆಯತ್ತೆ. ನೀ ಸಹಿ ಮಾಡಿದ್ರೆ ನನಗೂನು ನಂಬಿಕೆ ಬರತ್ತೆ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಈ ಕಾಗದ ನನ್ನ ಸಹಾಯ ಮಾಡತ್ತೆ. ನಿನಗೆ ಹಣ ಬೇಕು ಅಂದ್ರೆ ಇಲ್ಲಿ ಸೈನ್ ಮಾಡು. ಸರಿ, ಈಗ 20,000 ರೂಪಾಯಿ ತಗೋ. ಒಂದ್ ತಿಂಗಳಿನಲ್ಲಿ ಬಡ್ಡಿ ಸಮೇತ ವಾಪಸ್ ಕೊಡು. ಅಕ್ಕ ನಮಸ್ಕಾರ. ಹೋದ್ ತಿಂಗಳ ನಿನ್ ಬಳಿ 10,000 ರೂಪಾಯಿ ತಗೊಂಡಿದ್ದೆ, ಈಗ ವಾಪಸ್ ಕೊಡಕಂತ ಬಂದೆ. ಓ ಮಂಜುನಾ, ಬಾಬಾ 10,000 ಅಲ್ವಾ ನೀ ತಗೊಂಡಿದ್ದು? ಬಡ್ಡಿ ಸೇರ್ಸಿ 13,000 ಆಗತ್ತೆ, ಕೊಡು. ಏನಕ್ಕ 13,000ನ? ನಾನು ಒಂದ್ ತಿಂಗಳಿಗೆ 10% ಬಡ್ಡಿ ಅಂತ ಅಂದ್ಕೊಂಡಿದ್ದೆ. 11,000 ಆಗ್ಬೇಕಿತ್ತಲ್ವಾ? ನೋಡಪ್ಪ, ನಿನ್ ಸಾಲ ದಿನಾಂಕ ನೋಡಿದ್ರೆ 1 ತಿಂಗಳಾಗ್ಬಿಟ್ಟು 3 ದಿನ ಜಾಸ್ತಿ ಆಗಿದೆ. ಆ 3 ದಿನಕ್ಕೆ ಎಕ್ಸ್ಟ್ರಾ ಬಡ್ಡಿ ಮೇಲೆ ಮತ್ತೆ ಬಡ್ಡಿ ಬಿದ್ದಿದೆ. ನನ್ ಲೆಕ್ಕಾಚಾರದಲ್ಲಿ ಯಾವುದೇ ತಪ್ಪಿಲ್ಲ. ಓಹ್, ಅತ್ತೆ ಎಷ್ಟು ಮೋಸ ಮಾಡ್ತಿದ್ದಾರೆ. ಖಾಲಿ ಜಾಗದಲ್ಲಿ ಸಹಿ ಮಾಡಿಕೊಂಡು ಆಮೇಲೆ ತಗೋಬೇಕಾದಷ್ಟು ಹಣ ಬರ್ಕೊಂಡು ಅದಕ್ಕೆ ಬಡ್ಡಿನೂ ಬೇರೆ ಜಾಸ್ತಿ ಆಗ್ತಿದ್ದಾರೆ. ಸರಿ ಅಕ್ಕ, ತಗೊಳ್ಳಿ. ಸರಿ ಸರಿ, ಇಷ್ಟು ಸಾಕ್ಷಿ ಸಾಕು. ಅತ್ತೆ ಬುದ್ಧಿ ಕಲಿಸ್ತೀನಿ. ಇವ್ರ ಅತಿ ಆಸೆಯಿಂದಾಗಿ ಬಹಳಷ್ಟು ಜನರಿಗೆ ಅನ್ಯಾಯ ಆಗಿದೆ. ಇಷ್ಟು ಸಾಕ್ಷಿ ಸಾಕು. ಅತ್ತೆ ಬುದ್ಧಿ ಕಲಿಸ್ತೀನಿ. ಇವ್ರ ಅತಿ ಆಸೆಯಿಂದಾಗಿ ಬಹಳಷ್ಟು ಜನರಿಗೆ ಅನ್ಯಾಯ ಆಗಿದೆ. ಇನ್ನು ಯಾರಿಗೂ ಅನ್ಯಾಯ ಆಗದೆ ಇರೋ ಹಾಗೆ ಮಾಡ್ತೀನಿ. ಅತ್ತೆ, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು. ಏನ್ ದೀಪ, ಇಷ್ಟು ಗಂಭೀರವಾಗಿ ಮಾತಾಡ್ತಾ ಇದ್ದಿ? ಏನಾಯ್ತು? ಅತ್ತೆ, ನೀವು ಜನರಿಗೆ ಸಾಲ ಕೊಡೋ ರೀತಿ ಬಗ್ಗೆ ನಾ ಮಾತಾಡ್ಬೇಕು. ನೀವು ಖಾಲಿ ಪೇಪರ್ನ ಸಹಿ ಮಾಡಿಸ್ಕೊಂಡ್ಬಿಟ್ಟು ಆಮೇಲೆ ಬೇಕಾದಷ್ಟು ಹಣ ಬರೀತೀರಿ, ಮತ್ತೆ ಬಡ್ಡಿ ಕೂಡ ತುಂಬಾ ಜಾಸ್ತಿ ಆಗ್ತಿದ್ದೀರಿ. ಇದು ಸರಿಯಲ್ಲ ಅತ್ತೆ. ಏನೋ ನೀ ನನಗೆ ಪಾಠ ಹೇಳ್ತಿದೀಯಾ? ಇದು ನನ್ನ ವ್ಯಾಪಾರ, ನಾನು ಹೇಗ್ ಬೇಕಾದ್ರೂ ಮಾಡ್ತೀನಿ. ನಿನ್ಗೇನ್ ಗೊತ್ತು ಇದ್ರ ಬಗ್ಗೆ? ನನಗ್ ಗೊತ್ತು, ನಾನೆಲ್ಲ ನೋಡಿದೀನಿ. ಶಾರದಾ ಕಷ್ಟಪಟ್ಟು ಹಣ ಕೇಳಿದಾಗ ನೀವ್ ಹೇಗ್ ಬರ್ಸಿದೀರಿ? ಆ ರಾಮಣ್ಣನಿಂದ ದಿನಕ್ಕೆ 500 ರೂಪಾಯಿ ಹೆಚ್ಚಿಗೆ ಬಡ್ಡಿನ ಹೇಗ್ ತಗೊಂಡ್ರಿ? ಸುಂದರ್ನಿಂದ ಖಾಲಿ ಪತ್ರಕ್ಕೆ ಸಹಿ ಮಾಡಿಸ್ಕೊಂಡಿದ್ದು, ಮಂಜುನಿಂದ ಬಡ್ಡಿ ಹೆಚ್ಚಿಗೆ ತಗೊಂಡಿದ್ದು ಎಲ್ಲದನ್ನು ನಾನು ನೋಡಿದೀನಿ. ನೋಡಿದ್ರೆ ಏನಂತೆ? ಸಾಲ ಕೊಟ್ಮೇಲೆ ಬಡ್ಡಿ ತಗೊಳ್ಳೋ ಸಹಜ ಅಲ್ವಾ? ಇದ್ರಲ್ಲಿ ಏನ್ ತಪ್ಪು? ತಪ್ಪಿದೆ ಅತ್ತೆ, ದೊಡ್ಡ ತಪ್ಪೇ ಇದೆ. ನೀವು ಬಡವರ ಕಷ್ಟನ ದುರುಪಯೋಗ ಪಡಿಸ್ಕೊಳ್ತಿದ್ದೀರಿ. ನೀವು ಅವ್ರನ್ನ ಸುಲಿಗೆ ಮಾಡ್ತಿದ್ದೀರಿ. ದೀಪಾ, ನೀನ್ ಬಾಯಿ ಮುಚ್ಚು. ಇನ್ನು ಒಂದು ಮಾತು ಕೂಡ ಆಡ್ಬೇಡ. ಇಲ್ಲಿ ನೋಡಿ ಅತ್ತೆ, ಅತ್ತೆ ನೀವು ಬದಲಾಗದಿದ್ರೆ ನಾನು ಇದನ್ನ ಎಲ್ಲರಿಗೂ ತೋರಿಸ್ತೀನಿ. ಎಲ್ಲಾ ಗ್ರೂಪ್ಗಳಲ್ಲೂ ಶೇರ್ ಮಾಡ್ತೀನಿ. ಏನ್ ತೋರಿಸ್ತೀಯಾ? ಏನ್ ಮಾತಾಡ್ತಾ ಇದೀಯಾ ನೀನು? ನಾನು ವಿಡಿಯೋ ಮಾಡಿದ್ದೆ ಅತ್ತೆ. ನೀವು ಶಾರದಾ ಜೊತೆ ಮಾತಾಡಿದ್ದು, ರಾಮಣ್ಣನಿಂದ ಬಡ್ಡಿ ತೆಗೆದುಕೊಂಡಿದ್ದು, ಸುಂದರ್ನಿಂದ ಖಾಲಿ ಪತ್ರಕ್ಕೆ ಸಹಿ ಮಾಡಿಸ್ಕೊಂಡಿದ್ದು, ಮತ್ತೆ ಮಂಜುವಿಗೆ ಬಡ್ಡಿ ಹಣ ಹೆಚ್ಚಿಗೆ ಮಾಡಿದ್ದು ಎಲ್ಲದನ್ನೂ ರೆಕಾರ್ಡ್ ಇದೆ. ನೀವು ಬದಲಾಗಿಲ್ಲ ಅಂದ್ರೆ ಈ ವಿಡಿಯೋನ ನಾನು ಎಲ್ಲಾ ಕಡೆ ಶೇರ್ ಮಾಡ್ತೀನಿ, ಮತ್ತೆ ಎಲ್ಲರಿಗೂ ತೋರಿಸ್ತೀನಿ. ನಿಮ್ ಮೋಸದ ವ್ಯಾಪಾರದ ಬಗ್ಗೆ ಎಲ್ಲರಿಗೂ ತಿಳಿಸ್ತೀನಿ. ದೀಪಾ, ಇದು ನೀ ಹೇಗ್ ಮಾಡ್ದೆ? ನೀನ್ ಯಾವಾಗ ವಿಡಿಯೋ ಮಾಡ್ದೆ? ನೀವು ಜನರಿಗೆ ಮೋಸ ಮಾಡ್ತಿದ್ದಾಗ ಅತ್ತೆ, ನಾನು ಇದನ್ನ ಮಾಡ್ಲೇಬೇಕಾಯ್ತು. ಈಗ ಹೇಳಿ, ನೀವು ಬದಲಾಗ್ತೀರೋ ಇಲ್ವೋ? ಬೇಡ ದೀಪಾ, ಬೇಡ. ದಯವಿಟ್ಟು ಈ ವಿಡಿಯೋನ ಯಾರಿಗೂ ತೋರಿಸ್ಬೇಡ. ನನ್ ಮರ್ಯಾದೆ ಎಲ್ಲ ಹೋಗುತ್ತೆ. ನಾನು ಹೇಳ್ದಾಗೆ ಕೇಳ್ತೀನಿ. ನಿಜಾನಾ? ನೀ ಖಂಡಿತವಾಗೂ ಬದಲಾಗ್ತೀರಾ? ಇನ್ ಮುಂದ್ ಬಡ್ಡಿನ ಕಡಿಮೆ ತೆಗೆದುಕೊಳ್ತೀರಾ? ಮತ್ತೆ ಖಾಲಿ ಪತ್ರ ಕೂಡ ಸಹಿ ಮಾಡಿಸ್ಕೊಳ್ಳೋದನ್ನ ನಿಲ್ಸ್ತೀರಾ? ಹೌದೌದು ದೀಪಾ, ನಾನು ಬದಲಾಗ್ತೀನಿ. ಇನ್ ಮುಂದೆ ಯಾರಿಗೂ ನಾನು ಈ ರೀತಿ ಮೋಸ ಮಾಡಲ್ಲ. ಬಡ್ಡಿನ ಕೂಡ ಕಡಿಮೆ ಮಾಡ್ತೀನಿ. ಖಾಲಿ ಪೇಪರ್ ನಲ್ಲೂ ಸಹಿ ಮಾಡಿಸ್ಕೊಳ್ಳಲ್ಲ. ದಯವಿಟ್ಟು ಈ ವಿಡಿಯೋನ ಮಾತ್ರ ಯಾರಿಗೂ ತೋರಿಸ್ಬೇಡ. ಸರಿ ಅತ್ತೆ, ನಾನು ನಿಮ್ಮನ್ನ ನಂಬ್ತೀನಿ. ಆದ್ರೆ ನೀವು ನಿಮ್ಮ ಮಾತನ್ನ ಉಳಿಸ್ಕೋಬೇಕು. ನೀವು ಬದಲಾಗಬೇಕು. ಇಲ್ಲಾಂದ್ರೆ ಈ ವಿಡಿಯೋ ನಾನು ಎಲ್ಲರಿಗೂ ತೋರಿಸ್ಬೇಕಾಗತ್ತೆ. ಖಂಡಿತ ನಾನು ಇವತ್ತಿನಿಂದನೇ ಬದಲಾಗ್ತೀನಿ. ಈ ವಿಡಿಯೋ ನೋಡಿದಾಗ ನನಗೆ ನನ್ನ ಮೇಲೆ ಅಸಹ್ಯ ಅನಿಸ್ತಿದೆ. ನೀ ನನ್ನ ಕಣ್ಣು ತೆರೆಸ್ದೆ. ಥ್ಯಾಂಕ್ ಯು ದೀಪಾ. ನೋಡಪ್ಪ, ನಿನ್ ಸಾಲ 10,000 ರೂಪಾಯಿ.
ಬಡ್ಡಿ ಸಮೇತ 10,500 ಆಗತ್ತೆ. ನೀನು ಹೇಳಿದ ಸಮಯಕ್ಕೆ ಸರಿಯಾಗಿ ವಾಪಸ್ ಕೊಡು. ಥ್ಯಾಂಕ್ ಯು ಅಕ್ಕ, ನೀವ್ ಎಷ್ಟು ಒಳ್ಳೆಯವರು. ಇದೆಲ್ಲ ದೀಪಾಳಿಂದ. ನೀವು ಒಳ್ಳೇದಾಗ್ಲಿ ಅಕ್ಕ. ಅವಳು ನನಗೆ ಸರಿಯಾದ ದಾರಿ ತೋರಿಸಿದ್ಲು. ಶಾರದಾ, ನೀನ್ ಕಷ್ಟದಲ್ಲಿದ್ದಾಗ ನಾನು ನಿನ್ನನ್ನು ಅರ್ಥ ಮಾಡ್ಕೊಂಡಿಲ್ಲ. ಅಕ್ಕ, ನನ್ ಮಗಳಿಗೆ ಆರಾಮಾಗಿದ್ದಾಳೆ. ನಾನ್ ನಿಮ್ ಹಣನ ವಾಪಸ್ ತಂದಿದ್ದೀನಿ, ದಯವಿಟ್ಟು ತಗೊಳ್ಳಿ. ಈಗ ನಿನ್ನಿಂದ ಬಡ್ಡಿ ತಗೊಳಲ್ಲ, ನೀನ್ ಕೇವಲ ಅಸಲು ಮಾತ್ರ ಕೊಡು ಸಾಕು. ಏನಕ್ಕ, ನೀವು ಬಡ್ಡಿ ತಗೊಳಲ್ವಾ? ನಿಜವಾಗ್ಲೂ? ಹೌದು ಶಾರದಾ, ಇನ್ ಮುನ್ನ ಯಾರಿಗೂ ಮೋಸ ಮಾಡಲ್ಲ, ಮತ್ತೆ ಬಡ್ಡಿ ಮೇಲೆ ಬಡ್ಡಿನೂ ಹಾಕಲ್ಲ. ಥ್ಯಾಂಕ್ ಯು ಅಕ್ಕ, ನಿಮ್ಗೆಲ್ಲ ಒಳ್ಳೇದಾಗ್ಲಿ. ನಿನ್ ಮಗಳು ಚೆನ್ನಾಗಿರ್ಲಿ. ಅತ್ತೆ ಬದಲಾಗಿದ್ದು ತುಂಬಾ ಸಂತೋಷ. ಒಂದು ಸಣ್ಣ ಪ್ರಯತ್ನದಿಂದ ಇಷ್ಟೊಂದು ಬದಲಾವಣೆ ಆಗತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ.